ಮೋಡ ಕರಗಿ ನೀರಾದಾಗ ಮುಂದುವರೆದ 13ನೇ ಸಂಚಿಕೆ. ಬನ್ನಿ ಸಂಚಿಕೆ ಶುರು ಮಾಡೋಣ. ಸಮುದ್ರದಲ್ಲಿ ಚೆನ್ನಾಗಿ ಆಟವಾಡುತ್ತಿದ್ದ ಎಲ್ಲರಿಗೂ ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಆಗಲೇ ಮಧ್ಯಾಹ್ನವಾಗಿತ್ತು. ಎಲ್ಲ ಚೆನ್ನಾಗಿ ಆಟ ಆಡಿದ ಕಾರಣ ಹೊಟ್ಟೆಯಲ್ಲಿ ಹಸಿವಿನಿಂದ ಇಲಿಗಳು ಓಡಾಡುತ್ತಿದ್ದವು. ಎಲ್ಲರೂ ಒಬ್ಬರಾದ ಮೇಲೆ ಒಬ್ಬರು ನೀರಿನಿಂದ ಆಚೆ ಎದ್ದು ಬರುತ್ತಾರೆ. ಸಂಧ್ಯಾ ಮತ್ತು ನಯನ ಸಹ ಹಸಿವಾದ ಕಾರಣ ನೀರಿನಿಂದ ಆಚೆ ಬಂದು ಸೀದಾ ಪ್ರೊಫೆಸರ್ಸ್ ಬಳಿ ಬಂದು, ಸರ್, ತುಂಬ ಹೊಟ್ಟೆ ಹಸಿಯುತ್ತಿದೆ ಸರ್, ಏನಾದರೂ ತಿನ್ನೋಣವಾ ಎಂದು ಕೇಳುತ್ತಾರೆ. ಅವರಿಬ್ಬರ ಹಿಂದೆಯೇ ಎಲ್ಲ ಸ್ಟೂಡೆಂಟ್ಸ್ ಸಹ ಬಂದು ಹೊಟ್ಟೆ ಹಸಿಯುತ್ತಿದೆ ಎನ್ನಲು ಪ್ರೊಫೆಸರ್ಸ್ ಏನಾದರೂ ತಿನ್ನಲು ಸ್ನ್ಯಾಕ್ಸ್ ಇದೆಯಾ ಎಂದು ಸುತ್ತಲೂ ಕಣ್ಣು ಹಾಯಿಸುತ್ತಾರೆ. ಅಲ್ಲೇ ಬೀಚ್ ಬಳಿ ಫುಡ್ ಕೋರ್ಟ್ ಇದ್ದಿದ್ದ ಕಾರಣ ಎಲ್ಲರನ್ನೂ ಅಲ್ಲೇ ಪಕ್ಕವೇ ಇದ್ದ ಸಾರ್ವಜನಿಕ ಡ್ರೆಸ್ಸಿಂಗ್ ರೂಮ್ ಬಳಿ ಕಳುಹಿಸುತ್ತಾರೆ. ಹೋಗಿ ಎಲ್ಲರೂ ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಬನ್ನಿ, ಎಲ್ಲರೂ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ನಂತರ ಊಟ ಮಾಡೋಣ ಎಂದು ಪ್ರೊಫೆಸರ್ಸ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಸಹ ತಂದಿದ್ದ ಬಟ್ಟೆಗಳನ್ನು ಹಿಡಿದು ಡ್ರೆಸ್ಸಿಂಗ್ ರೂಮ್ನತ್ತ ಹೋಗುತ್ತಾರೆ. ಎಲ್ಲರೂ ಬೇಗ ಬೇಗ ಸ್ನಾನವನ್ನು ಮಾಡಿ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಫುಡ್ ಕೋರ್ಟ್ ಬಳಿ ಬರುತ್ತಲೇ ತುಂಬ ಹಸಿವಾಗಿದ್ದ ಕಾರಣ ಎಲ್ಲರೂ ಅವರವರಿಗೆ ಬೇಕಾದ ಇಷ್ಟದ ಫುಡ್ಡನ್ನು ಆರ್ಡರ್ ಮಾಡುತ್ತಾರೆ. ಬರುತ್ತಲೇ ತುಂಬ ಹಸಿವಾಗಿದ್ದ ಕಾರಣ ಎಲ್ಲರೂ ಅವರಿಗೆ ಬೇಕಾದ ಇಷ್ಟದ ಫುಡ್ಡನ್ನು ಆರ್ಡರ್ ಮಾಡಿದ ಫುಡ್ ಬರುತ್ತದೆ. ಎಲ್ಲರೂ ತಿನ್ನಲು ಶುರು ಮಾಡುತ್ತಾರೆ. ನಯನ ಮತ್ತು ಸಂಧ್ಯಾ ಕೂಡ ಗೋವಾದಲ್ಲಿ ಫಿಶ್ ತುಂಬ ಚೆನ್ನಾಗಿ ಸಿಗುತ್ತದೆ ಕಣೆ, ತುಂಬ ಟೇಸ್ಟಿಯಾಗಿರುತ್ತಂತೆ ಎಂದು ಫಿಶ್ ಐಟಮ್ಸನ್ನು ಜಾಸ್ತಿ ಆರ್ಡರ್ ಮಾಡುತ್ತಾರೆ. ಊಟ ಬರುತ್ತಲೇ ಎಲ್ಲರಿಗೂ ತಿನ್ನಲು ಶುರು ಮಾಡುತ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿದ ನಂತರ ಎಲ್ಲದರನ್ನು ಕರೆದುಕೊಂಡು ಪ್ರೊಫೆಸರ್ ಆಚೆ ಬಂದು, ನೋಡಿ ಸ್ಟೂಡೆಂಟ್ಸ್, ಇವಾಗ ಬಂಜಿ ಜಂಪಿಂಗ್ಗೆ ಹೋಗೋಣ, ಎಲ್ಲರೂ ರೆಡಿ ತಾನೆ, ಬನ್ನಿ ಎಂದು ಬಂಜಿ ಜಂಪಿಂಗ್ ಬಳಿ ಹೋಗುತ್ತಾರೆ. ನಯನ ಸಂಧ್ಯಾನ ಕೈಯನ್ನು ಜೋರಾಗಿ ಬಿಗಿಯಾಗಿ ಹಿಡಿಯುತ್ತಾ, ಸಂಧು, ನನಗೆ ಇದೆಲ್ಲ ಬೇಡ ಕಣೆ, ನನಗೆ ತುಂಬ ಭಯ ಆಗುತ್ತೆ, ನನಗೆ ಹೈಟ್ ಅಂದರೆ ತುಂಬ ಭಯ ಆಗುತ್ತೆ ಗೊತ್ತಾ, ಅದು ನೋಡು, ಹೈಟ್ ನೋಡಲಿ ಎಷ್ಟು ಹೈಟ್ ಮೇಲೋಗಿ ಕೆಳಗೆ ಬರ್ತಾ ಇದೆ ಎಂದು ಹೇಳಲು ಸಂಧ್ಯಾ ನಯು, ಏನಾಗಲ್ಲ ಕಣೆ, ತುಂಬ ಮಜಾ ಬರುತ್ತೆ ಗೊತ್ತಾ, ಸುಮ್ಮನೆ ಇರು, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಯಾವಾಗ ನೋಡಿದ್ರೂ ಭಯ, ನಂಗೆ ಹೈಟ್ ಆಗಲ್ಲ ಅಂತ ಹೇಳ್ತಾನೆ ಇರ್ತೀಯ, ಪ್ಲೀಸ್ ನನಗೋಸ್ಕರ ಕಣೆ ಎಂದು ಹೇಳುತ್ತಾಳೆ. ಸಂಧ್ಯಾ ಎದರದೆ ಬಂಜಿ ಜಂಪಿಂಗ್ ಮುಗಿಸಿಕೊಂಡು ಕೆಳಗೆ ಬರುತ್ತಲೇ ವಾವ್, ತುಂಬ ಚೆನ್ನಾಗಿತ್ತು ಕಣೆ, ಆದರೆ ಏನು ಗೊತ್ತಾ, ನಂಗೆ ಸ್ವಲ್ಪ ತಲೆ ಸುತ್ತುತ್ತಾ ಇದೆ ಅಷ್ಟೇ, ಆದರೂ ಚೆನ್ನಾಗಿತ್ತು ಎಂದು ಹೇಳಿ ನಯನನ ಕೈಯನ್ನು ಹಿಡಿದುಕೊಂಡು ಸಂಧ್ಯಾ ಬಲವಂತವಾಗಿ ಅವಳನ್ನು ಬಂಜಿ ಜಂಪಿಂಗ್ಗೆ ಕಳುಹಿಸುತ್ತಾಳೆ. ನಯನ ಹೆದರಿಕೆಯಿಂದನೇ ಬಂಜಿ ಜಂಪಿಂಗ್ ಮಾಡುತ್ತಲೇ ಕಿರಿಚಿಕೊಳ್ಳುತ್ತಿದ್ದಳು. ಹೇಗೋ ಮುಗಿಸಿಕೊಂಡು ಕೆಳಗೆ ಬಂದ ನಂತರ ನಿಲ್ಲಲು ಸಾಧ್ಯವಾಗದೆ ಅಲ್ಲೇ ಪಕ್ಕವೇ ಕುಳಿತುಕೊಳ್ಳುತ್ತಾಳೆ. ತನ್ನ ಎದೆಯ ಮೇಲೆ ಕೈ ಹಿಡಿಯುತ್ತಾ ಸಂದು, ನಾನಿವತ್ತು ಸತ್ತೇ ಹೋಗ್ತಿದ್ದೆ ಗೊತ್ತಾ, ಇನ್ನು 5 ನಿಮಿಷ ಅವರೇನಾದರೂ ಕೆಳಗಿಳಿಸಲಿಲ್ಲ ಅಂದಿದ್ರೆ ಎಂದು ಹೊಟ್ಟೆ ತೊಳಿಸಿದಂತೆ ಆಗಲು ಅಲ್ಲೇ ಪಕ್ಕವೇ ಹೋಗಿ ಈಗ ತಾನೇ ತಿಂದಿದ್ದ ಎಲ್ಲ ಊಟವನ್ನು ಕಕ್ಕುತ್ತಾಳೆ. ಸಂಧ್ಯಾ ಅವಳ ಹಿಂದೆಯೇ ಬಂದು ಅವಳ ಬೆನ್ನನ್ನು ಸವರುತ್ತಾ, ಐ ಆಮ್ ರಿಯಲಿ ಸಾರಿ ನಯು, ನಿನಗಿಷ್ಟೊಂದು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಬಾ ನೀರು ಕೊಡ್ತೀನಿ, ನೀರು ಕುಡಿ ಎಂದು ವಾಟರ್ ಬಾಟಲ್ನನ್ನು ತೆಗೆದು ಅವಳಿಗೆ ಸ್ವಲ್ಪ ನೀರನ್ನು ಕುಡಿಸುತ್ತಾಳೆ. ನಯನಾಗೆ ಈಗ ಸ್ವಲ್ಪ ಸಮಾಧಾನವಾಗಿತ್ತು. ಪ್ರೊಫೆಸರ್ ಮುಂದೆ ಬಂದು, ಸರಿ ಸ್ಟೂಡೆಂಟ್ಸ್, ಸಂಜೆ ಆಗುತ್ತಾ ಬಂತು, ಈಗ ಎಲ್ಲ ರೆಸಾರ್ಟ್ಗೆ ವಾಪಸ್ ಹೋಗೋಣ ಎನ್ನಲು ಎಲ್ಲ ಸ್ಟೂಡೆಂಟ್ಸ್, ಸರಿ ಸರ್ ಹೋಗೋಣ, ತುಂಬ ಸುಸ್ತಾಗಿದೆ ಎಂದು ಎಲ್ಲರೂ ಬೇಗ ಬೇಗ ನಡೆದುಕೊಂಡು ಬಂದು ಅವರು ಬಂದಿದ್ದ ಬಸ್ನಲ್ಲಿ ಹೋಗಿ ವಾಪಸ್ ಅವರವರ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಅವರ ಹಿಂದೆಯೇ ನಯನ, ಸಂಧ್ಯಾ, ನಕುಲ್ ಮತ್ತು ಅನುಷಾ ಮತ್ತು ಸಿಂಚನ ಸಹ ನಿಧಾನವಾಗಿ ಹೋಗಿ ಬಸ್ ಏರಿ ಅವರ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಸಿಂಚನ, ಅನುಷಾ ಮತ್ತು ನಕುಲ್ ಮುಖವನ್ನು ನೋಡುತ್ತಾ, ಡ್ಯಾಮೇಜ್, ಇವತ್ತು ಅವರಿಬ್ಬರಿಗೂ ಏನು ಮಾಡೋಕ್ಕೆ ಆಗಲಿಲ್ಲ, ನಾಳೆ ಏನಾದರೂ ಮಾಡಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಹೇಳುತ್ತಾಳೆ. ನಕುಲ್, ಯು ಡೋಂಟ್ ವರಿ ಸಿಂಚೋ, ಹೇಗೆ ಬುದ್ಧಿ ಕಲಿಸ್ತೀನಿ ಅಂದರೆ ಜೀವನದಲ್ಲಿ ಅವಳು ಮರೆಯಲೇಬಾರದು ಎಂದು ತನ್ನಲ್ಲೇ ನಗಲು ಶುರು ಮಾಡಿದ್ದ. ಅದ್ಯಾಕೋ ಗೊತ್ತಿಲ್ಲ, ನಕುಲ್ನ ಆ ನಗು ಅನುಷಾ ಮತ್ತು ಸಿಂಚನಾಗೆ ಭಯ ಹುಟ್ಟಿಸಿತ್ತು. ಎಲ್ಲರೂ ರೆಸಾರ್ಟ್ ಬಳಿ ಬಂದು ಇಳಿದು ತಮ್ಮ ತಮ್ಮ ರೂಮ್ಗೆ ಹೋಗುತ್ತಾರೆ. ತುಂಬ ಸುಸ್ತಾಗಿದ್ದ ಕಾರಣ
ಹೋಟೆಲ್ ರೂಮ್ ಇಂದಲೇ ಅವರಿಗೆ ಬೇಕಾಗಿದ್ದ ಫುಡ್ಡನ್ನು ಆರ್ಡರ್ ಮಾಡಿ ತರಿಸಿಕೊಂಡು ತಿಂದು ಎಲ್ಲರೂ ನಿದ್ದೆಗೆ ಜಾರುತ್ತಾರೆ. ಆ ಅನಾಮಿಕ ವ್ಯಕ್ತಿಗೆ ಮತ್ತೆ ಎಲ್ಲರೂ ರೆಸಾರ್ಟ್ಗೆ ಬಂದಿದ್ದಾರೆ ಎಂದು ತಿಳಿಯುತ್ತಲೇ ಒಂದು ಸಂಚನ್ನು ಹೂಡಿದ್ದ. ತನ್ನ ಫೋನ್ ತೆಗೆದುಕೊಂಡು ಅದ್ಯಾರಿಗೂ ಕಾಲ್ ಮಾಡುತ್ತಾ, ಹಲೋ, ನಾನು ಹೇಳುವ ಕೆಲಸ ಬೇಗ ಮಾಡು, ಇಲ್ಲ ಅಂದರೆ ಗೊತ್ತಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ತನ್ನ ಫೋನನ್ನು ತಿರುಗಿಸುತ್ತಾ, ಇವತ್ತು ನಿನ್ನ ಕತೆ ಮುಗಿಸ್ತೀನಿ ಕಣೆ ಎಂದು ತನ್ನ ರೂಮಿನಿಂದ ಆಚೆ ಬರುತ್ತಾನೆ. ಸಂಧ್ಯಾ ಮತ್ತು ನಯನ ಸಹ ತಮ್ಮ ರೂಮ್ನಲ್ಲಿ ಕೂತು ಊಟ ಮಾಡುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ಅವರ ತೆರೆದ ಕಿಟಕಿಯಿಂದ ಏನೋ ಶಬ್ದ ಬರಲು ಶುರುವಾಗಿತ್ತು. ಸಂಧ್ಯಾ, ನಯು, ನಿನಗೆ ಏನಾದರೂ ಸೌಂಡ್ ಕೇಳಿಸ್ತಾ ಇದೆಯಾ ಎಂದು ಕೇಳಲು ನಯನ, ಸಂಧ್ಯಾ, ನನಗೂ ಏನೋ ಸೌಂಡ್ ಕೇಳಿಸ್ತಾ ಇದೆ. ಸಂಧ್ಯಾ ನಿಧಾನವಾಗಿ ಎದ್ದು ಸೌಂಡ್ ಬರುವ ಕಡೆ ನೋಡಲು ಅಷ್ಟರಲ್ಲಿ ರೂಮ್ನಲ್ಲಿ ಬರುತ್ತಿದ್ದ ಸೌಂಡ್ ಇನ್ನೂ ಜೋರಾಗಿತ್ತು. ಬುಸ್ 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 ಎಂದು ಸೌಂಡ್ ಬರುತ್ತಿತ್ತು. ಸಂಧ್ಯಾ ಹೆದರಿಕೆಯಿಂದ ನಯನ ಕೈಯನ್ನು ಹಿಡಿಯುತ್ತಾ, ನಯನ, ನನಗೆ ಯಾಕೋ ಇಲ್ಲಿ ಹಾವು ಬಂದಿದೆ ಅಂತ ಅನ್ನಿಸ್ತಾ ಇದೆ ಕಣೆ, ಸೌಂಡ್ ಕೇಳಿಸ್ಕೊ, ಒಳ್ಳೆ ಬುಸ್ 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 ಅಂತ ಹಾವು ಬುಸ್ ಕೊಡುತ್ತಲ್ಲ ಆ ಥರ ಸೌಂಡ್ ಬರ್ತಾ ಇದೆ ಎಂದು ಹೇಳಲು ನಯನ ಸಹ, ಹೌದು ಸಂದು, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಇಬ್ಬರು ಬೆಡ್ ಮೇಲೆ ಏರಿ ಹೆದರಿಕೆಯಿಂದ ಕುಳಿತುಕೊಳ್ಳುತ್ತಾರೆ. ಆ ಶಬ್ದ ಇನ್ನು ಜೋರಾಗಿ ಅವರ ಬಳಿಯೇ ಕೇಳಿಸಲು ಶುರುವಾಗಿತ್ತು. ನಿಧಾನಕ್ಕೆ ಪಕ್ಕ ಇದ್ದ ರೂಮ್ನ ಎಲ್ಲ ಲೈಟ್ಸನ್ನು ಆನ್ ಮಾಡುತ್ತಾರೆ. ಆನ್ ಮಾಡುತ್ತಲೇ ಅಲ್ಲಿನ ದೃಶ್ಯ ನೋಡಿ ಇಬ್ಬರಿಗೂ ಮೈ ನಡುಕ ಶುರುವಾಗಿತ್ತು. ದಪ್ಪನೆಯ ಉದ್ದವಾದ ಗೋಧಿ ಬಣ್ಣದ ನಾಗರ ಹಾವು ಎಡೆ ಎತ್ತಿ ಅವರನ್ನೇ ನೋಡುತ್ತಾ ಬುಸ್ 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 ಎಂದು ಮಂಚದ ಕೆಳಗೆ ಕುಳಿತು ನೋಡುತ್ತಿತ್ತು. ಇಬ್ಬರು ಹೆದರಿಕೆಯಿಂದ ತರತರನೆ ನಡುಗುತ್ತಿದ್ದರು. ಹೇಗೋ ಧೈರ್ಯ ಮಾಡಿ ಅಲ್ಲೇ ಪಕ್ಕವಿದ್ದ ತಮ್ಮ ಫೋನನ್ನು ತೆಗೆದುಕೊಂಡು ರಿಸೆಪ್ಷನ್ಗೆ ಡಯಲ್ ಮಾಡುತ್ತಾರೆ. ಫೋನ್ ರಿಸೀವ್ ಆಗುತ್ತಲೇ, ಹಲೋ ಸರ್, ನಾವು ರೂಮ್ ನಂಬರ್ 7 ಮಾತಾಡ್ತಾ ಇರೋದು. ಪ್ಲೀಸ್ ಸರ್, ಬೇಗ ಬನ್ನಿ, ನಮ್ಮ ರೂಮಲ್ಲಿ ಹಾವು ಬಂದುಬಿಟ್ಟಿದೆ ಸರ್, ಪ್ಲೀಸ್ ಸರ್ ಬೇಗ ಬನ್ನಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ಅಷ್ಟರಲ್ಲಿ ಆ ನಾಗರ ಹಾವು ಸಹ ನಿಧಾನಕ್ಕೆ ಬೆಡ್ಡನ್ನು ಏರುತ್ತಿತ್ತು. ಬೆಡ್ಡನ್ನು ಏರುತ್ತಿರುವ ಹಾವನ್ನು ನೋಡಿ ಭಯದಿಂದ ಇಬ್ಬರು ಕೂತ ಜಾಗದಿಂದ ಅಲ್ಲಾಡಲು ಆಗದೆ ತಮ್ಮ ಬಾಯನ್ನು ಕೈಯಿಂದ ಗಟ್ಟಿಯಾಗಿ ಮುಚ್ಚಿಕೊಂಡು ಶಬ್ದ ಆಗದಂತೆ ಕುಳಿತು ಬಿಟ್ಟರು. ಆ ಹಾವು ಅವರ ಪಕ್ಕವೇ ಸರಿದು ಹೋಗಿತ್ತು. ಈಗ ರೂಮಿನ ತುಂಬ ಎಲ್ಲಿ ಹೋಗಬೇಕು ಎಂದು ತಿಳಿಯದೆ ನಾಗರ ಹಾವು ಓಡಾಡುತ್ತಿತ್ತು. ಅಷ್ಟರಲ್ಲಿ ಅವರ ರೂಮ್ ಡೋರ್ ನಾಕ್ ಆಗಿತ್ತು. ಅವರಿಬ್ಬರು ಭಯದಿಂದ, ಪ್ಲೀಸ್ ಓಪನ್ ದ ಡೋರ್, ಒಳಗೆ ಹಾವು ಬಂದಿದೆ, ಬೇಗ ತೆಗಿರಿ ಎಂದು ಜೋರಾಗಿ ಅಳುತ್ತಾ ಕಿರಿಚಿಕೊಳ್ಳುತ್ತಾರೆ. ಆಚೆ ನಿಂತಿದ್ದ ರೂಮ್ನ ಕೀಪರ್ ಅವರ ಧ್ವನಿಯನ್ನು ಕೇಳಿಸಿಕೊಂಡು ತಕ್ಷಣವೇ ತನ್ನ ಫೋನನ್ನು ತೆಗೆದುಕೊಂಡು ಹೋಟೆಲ್ನ ಮ್ಯಾನೇಜರಿಗೆ ಫೋನ್ ಮಾಡಿ ಮಾಸ್ಟರ್ ಕೀಯನ್ನು ತರಲು ಹೇಳುತ್ತಾರೆ. ಮ್ಯಾನೇಜರ್ ಸಹ ಬಹುಬೇಗನೆ ಮಾಸ್ಟರ್ ಕೀಯನ್ನು ತೆಗೆದುಕೊಂಡು ರೂಮ್ ಬಳಿ ಬಂದಿದ್ದ. ಮಾಸ್ಟರ್ ಕೀಯಿಂದ ರೂಮ್ ಡೋರ್ ತೆಗೆಯುತ್ತಲೇ ನೋಡಲು ನಯನ ಮತ್ತು ಸಂಧ್ಯಾಳ ಕಿರುಚಾಟವನ್ನು ಕೇಳಿದ ಹಾವು ನಿಧಾನವಾಗಿ ಅವರ ಕಾಲ್ಬಳಿಯೇ ಬಂದಿತ್ತು. ಇನ್ನೇನು ಕಚ್ಚಬೇಕು ಅನ್ನೋ ಅಷ್ಟರಲ್ಲಿ ಹಿಂದಿನಿಂದ ಬಂದ ರೂಮ್ ಕೀಪರ್ ಒಂದು ದೊಡ್ಡ ಕೋಲಿನಿಂದ ಹಾವನ್ನು ಪಕ್ಕಕ್ಕೆ ತೆಗೆದು ಎಸೆಯುತ್ತಾನೆ. ಆ ದೃಶ್ಯವನ್ನು ನೋಡಿದ ಇಬ್ಬರಿಗೂ ಹೆದರಿಕೆ ಶುರುವಾಗಿತ್ತು. ಸಂಧ್ಯಾ ಮತ್ತು ನಯನಾಳ ಕಿರುಚಾಟವನ್ನು ಕೇಳಿದ ಅಕ್ಕಪಕ್ಕದ ರೂಮ್ನ ಎಲ್ಲರೂ ಎದ್ದು ಅವರ ರೂಮ್ ಬಳಿ ಬಂದಿದ್ದರು. ಅಷ್ಟರಲ್ಲಿ ರೂಮ್ ಕೀಪರ್, ಮೇಡಮ್, ಇಬ್ಬರು ಬೇಗ ರೂಮ್ನಿಂದ ಆಚೆ ಹೋಗಿ ಎಂದು ಹೇಳಲು ನಯನ ಮತ್ತು ಸಂಧ್ಯಾ 1 ನಿಮಿಷವೂ ತಡ ಮಾಡದೆ ರೂಮಿನಿಂದ ಎದ್ದು ಹೆದರಿಕೆಯಿಂದ ಆಚೆ ಓಡುತ್ತಾರೆ. ರೂಮ್ ಕೀಪರ್ ಮತ್ತು ಮ್ಯಾನೇಜರ್ ಸಹ ರೂಮ್ನಲ್ಲಿ ಬಿಟ್ಟು ಡೋರ್ ಲಾಕ್ ಮಾಡಿ ಆಚೆ ಬರುತ್ತಾರೆ. ಆಚೆ ಬರುತ್ತಲೇ ಮ್ಯಾನೇಜರ್ ನಯನ ಮತ್ತು ಸಂಧ್ಯಾಳ ಬಳಿ ಬಂದು, ಸಾರಿ ಮೇಡಮ್, ಸುತ್ತಮುತ್ತ ಬಯಲು ಪ್ರದೇಶ ಆಗಿರುವ ಕಾರಣ ಒಮ್ಮೊಮ್ಮೆ ಹೀಗೆ ಹಾವುಗಳು ಒಳಗೆ ಬಂದು ಬಿಡುತ್ತವೆ. ನೀವು ಯಾವುದೇ ಕಾರಣಕ್ಕೂ ಕಿಟಕಿಗಳನ್ನು ತೆಗೆಯಲೇಬೇಡಿ. 1/4 ಗಂಟೆ ಅಷ್ಟೇ ಇಲ್ಲೇ ಇರಿ. ಹಾವನ್ನು ಹಿಡಿದುಕೊಂಡು ಹೋಗುವ ವ್ಯವಸ್ಥೆಯನ್ನು ನಾವು ಮಾಡಿಸುತ್ತೇವೆ ಎಂದು ತನ್ನ ಫೋನನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರ ಗಲಾಟೆಗೆ ಎದ್ದು ಬಂದ ಸ್ಟೂಡೆಂಟ್ಸ್ ಮತ್ತು ಪ್ರೊಫೆಸರ್ ಸಹ ಬಂದು, ಏನಾಯಿತು ಸಂಧ್ಯಾ ಮತ್ತು ನಯನ ಎಂದು ವಿಚಾರಿಸಲು ಅವರ ರೂಮಿಗೆ ಹಾವು ಬಂದಿರುವುದು ಎಲ್ಲರಿಗೂ ತಿಳಿಯುತ್ತದೆ. ವಿಷಯ ತಿಳಿಯುತ್ತಲೇ ಎಲ್ಲ ಸ್ಟೂಡೆಂಟ್ಸ್ಗೆ ಗಾಬರಿಯಾಗಿತ್ತು. ಪ್ರೊಫೆಸರ್ ಸಹ ಹೆದರಿದರೂ ಹೆದರಿಕೆಯನ್ನು ಸ್ಟೂಡೆಂಟ್ಸ್ ಬಳಿ ತೋರಿಸಿಕೊಳ್ಳದೆ, ನೋಡಿ ಸ್ಟೂಡೆಂಟ್ಸ್, ನಾವು ಇಲ್ಲಿಂದ ಹೋಗುವವರೆಗೂ ಯಾವುದೇ ಕಾರಣಕ್ಕೂ ಕಿಟಕಿಗಳನ್ನು ದಯವಿಟ್ಟು ತೆಗೆಯಬೇಡಿ.
ಹೋಟೆಲ್ ಮ್ಯಾನೇಜರ್ ಹೇಳಿದ್ದರು ತಾನೆ ಕಿಟಕಿಗಳಿಂದ ಹಾವುಗಳು ಬರುತ್ತದೆ ಎಂದು ಹೇಳುತ್ತಾರೆ. ಸ್ಟೂಡೆಂಟ್ಸ್ಗಳು ಸಹ ಸರಿ ಎಂದು ತಲೆ ಆಡಿಸಿ ಮತ್ತೆ ತಮ್ಮ ತಮ್ಮ ರೂಮ್ಗೆ ವಾಪಸ್ ಹೋಗಿ ಮಲಗಿಕೊಳ್ಳುತ್ತಾರೆ. ಅವರೆಲ್ಲರೂ ಹೋದ ನಂತರ ಆ ಅನಾಮಿಕ ವ್ಯಕ್ತಿ ಆಚೆ ಬಂದು ನಯನ ಮತ್ತು ಸಂಧ್ಯಾ ಆರಾಮಾಗಿ ಅಲ್ಲೇ ಇದ್ದಿದ್ದನ್ನು ನೋಡಿ ತನ್ನ ಕೋಪವನ್ನು ನಿಗ್ರಹಿಸುತ್ತಾ ಫೋನ್ ತೆಗೆದುಕೊಂಡು ಮತ್ತಾರಿಗೋ ಡಯಲ್ ಮಾಡಿ, ಯು ಇಡಿಯಟ್, ಏನು ಹೇಳ್ದೆ ನೀನು? ಅವರು ಹಾವು ಕಚ್ಚಿ ಸತ್ತೇ ಹೋಗುತ್ತಾರೆ ಅಂತ ತಾನೆ. ಈಗ ನೋಡಿದ್ರೆ ಇಲ್ಲೇ ಕಲ್ಬಂಡೆ ಹಂಗೆ ಇಲ್ಲೇ ನಿಂತಿದ್ದಾರೆ, ಅವರಿಗೆ ಏನೂ ಆಗಿಲ್ಲ ಎಂದು ಬೈದು ಫೋನ್ ಕಟ್ ಮಾಡುತ್ತಾನೆ. ಕಟ್ ಮಾಡಿದ ನಂತರ ನಯನ ನಿನ್ನ ಆಯಸ್ಸು ಗಟ್ಟಿ ಇದೆ ಕಣೆ ಅನಿಸುತ್ತೆ, ಬೇರೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಎಂದು ಮತ್ತೆ ತನ್ನ ರೂಮ್ ಒಳಗೆ ಹೋಗುತ್ತಾನೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಡಿಬೇಡಿ ಆಯಿತಾ. ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಸಿಗ್ತೀನಿ ಇದರ ಮುಂದುವರೆದ ಎಪಿಸೋಡ್ನೊಂದಿಗೆ.